ಯಾರು ಮೆಂಬರ್ ಆಗ್ತಾನೆ ಆವತ್ತೇ ಅವನ ಮತ ಕೂಡ ಮುಂದಕ್ಕೆ ಯಾರು ಅವನಿಗೆ ಪಕ್ಷದ ಅಧ್ಯಕ್ಷ ಬೇಕು ಅಂತೇಳಿ ಅವನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು, ಸೆಕ್ರೆಟರಿ ಯಾರು ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಸೊ ಅಂತ ಅವಕಾಶಗಳಿದೆ. ಫಸ್ಟ್ ಬಂದವ್ರಿಗೆ ಅಧ್ಯಕ್ಷ ಸ್ಥಾನ ಇರ್ತದೆ, ಸೆಕೆಂಡ್ ಬಂದವ್ರಿಗೆ ವೈಸ್ ಪ್ರೆಸಿಡೆಂಟ್ ಇರ್ತದೆ. ಆ ಒಂದು ಪದ್ಧತಿ ಮೇಲೆ ಈ ಒಂದು ಎಲೆಕ್ಷನನ್ನು ಓಪನ್, ಫ್ರೀ ಆ್ಯಂಡ್ ಫೇರ್, ಟ್ರಾನ್ಸ್ಪರೆಂಟಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಸೊ ಎವ್ರಿ ಡಿಸ್ಟಿಕ್ಗೂ ಒಬ್ಬ ರಿಟರ್ನಿಂಗ್ ಆಫೀಸರ್ ಇರ್ತಾರೆ, ಝೋನಲ್ಲಿ ಒಂದು ರಿಟರ್ನಿಂಗ್ ಆಫೀಸರ್ಸ್ ಇರ್ತಾರೆ. ಸೊ ಆ ರೀತಿ ಮಂಡಲ ಲೀಡರ್ಸ್ ಫ್ರಮ್ ಮಂಡಲ, ಅಂದರೆ ಪಂಚಾಯತಿ, ಅಸೆಂಬ್ಲಿ, ಡಿಸ್ಟಿಕ್ಕು, ಸ್ಟೇಟ್ ಲೆವೆಲ್ ಎಲ್ಲ ಕಡೆ ಇದನ್ನು ಪ್ರಾರಂಭವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಈಗ ನಾಮಿನೇಷನ್ಸ್ನ August 2 ನಾಮಿನೇಷನ್ಗೆ ಅರ್ಜಿ ಹಾಕೋರು ಲಾಸ್ಟ್ ಡೇಟು ಏನೇ ಇರ್ತದೆ. ಸ್ಕ್ರೂಟ್ನಿ 3 August 8 August ಇರ್ತದೆ. ಅಬ್ಜೆಕ್ಷನ್ ಹಾಕೋರು ಯಾರು ಅಬ್ಜೆಕ್ಷನ್ ಹಾಕಿದರೆ 25 ಜುಲೈಯಿಂದ 3 Augustವರೆಗೂ ಹಾಕ್ಬೋದು. ನಾಮಿನೇಷನ್ ಫೈನಲೈಸೇಷನ್ನು 9 August. ಮೆಂಬರ್ಶಿಪ್ಪು August 14ನೇ ತಾರೀಕಿಂದ ಸೆಪ್ಟೆಂಬರ್ 14ನೇ ತಾರೀಕುವರೆಗೂ ಮೆಂಬರ್ಶಿಪ್ ಮಾಡೋದು. ಮೆಂಬರ್ಶಿಪ್ ಜೊತೆಗೆ ವೋಟಿಂಗ್ನ ಅವನು ರಿಜಿಸ್ಟರ್ ಮಾಡ್ಕೊಂಡು ಇಂಥದ್ದು ಬರ್ತದೆ, ಅದನ್ನೆಲ್ಲ ಕಂಪ್ಲೀಟ್ ನಿಮಗೆ ಏನು ಸಿಸ್ಟಮ್ ಬರ್ತದೆ ಅಂತೇಳಿ ಒಂದು ನೋಟ್ನಲ್ಲಿ ನಿಮಗೆಲ್ಲ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀನಿ. ಇದು ಪಕ್ಷದ ಹೊಸ ಯುವಕರನ್ನು ಒಂದು ದೊಡ್ಡ ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಕಾರ್ಯಕ್ರಮವನ್ನು ಮಾಡುತ್ತೇವೆ.